ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಈಗ ಈ ಸಾರಿಗೆ ವಿಚಾರಕ್ಕೆ ನೋಡಕ್ ಬಂದಾಗ ನಾವು ಸರ್ಕಾರ ಏನು ಕಳೆದ ಚುನಾವಣೆಗಿಂತ ಮುಂಚೆ ಘಂಟಾಘೋಷವಾಗಿ ಒಂದ್ ಕಡೆ ಹೇಳ್ತಾ ಇದ್ವಿ, ಏನು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಮಾತ್ರ ಸರ್ಕಾರ ರಚನೆ ಮಾಡ್ತಾ ಇದ್ದೀವಿ, ಬಡವರ ಪರವಾಗಿರ್ತೀವಿ, ನಾವು ಶೋಷಿತರ ಪರವಾಗಿರ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಿ ಸರ್ಕಾರ ರಚನೆ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಬಹಿರಂಗವಾಗಿ ಗೊತ್ತಿದೆ. ಈಗ ಈ RTO ವಿಚಾರಕ್ಕೆ ಬಂದ್ರೆ ರೋಲ್ಗಳು ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ತಂತ್ರಗಳನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ, ಉದಾಹರಣೆಗೆ ಒಂದು ಟ್ರಾನ್ಸ್ಫರ್ ಪರ್ಮಿಟ್ ಅಂತ ಇದೆ, ಒಂದು DL ಪರ್ಮಿಟ್ ಅಂತ ಇದೆ. ನಾವು ಯಾವ್ದಾದ್ರೂ ಕಾನೂನಿನ ಆಳದಲ್ಲಿ ಚೆಕ್ ಮಾಡಿ ನೋಡಿದಾಗ ಮೋಟರ್ ವೆಹಿಕಲ್ಸ್ ಆಕ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಪರ್ಮಿಟ್ ಅಥವಾ DL ಪರ್ಮಿಟ್ ಅಂತಕ್ಕಂಥದ್ದು ಕಾನೂನು ಚೌಕಟ್ಟಲ್ಲಿ ಇಲ್ಲವೇ ಇಲ್ಲ. ಸೊ ಇವ್ರು ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಒಂದು ಟ್ರಾನ್ಸ್ಫರ್ ಮಾಡಬೇಕಂದ್ರೆ 2,500 ರೂಪಾಯಿ ಪ್ರತಿಯೊಬ್ಬರ ಹತ್ರ ಚಾರ್ಜ್ ಮಾಡ್ತಾರೆ ಇವರು. ಈಗ ಮೊನ್ನೆ ಅಷ್ಟೇ ಫಿರ್ಯಾದಿದಾರರು ಯಾರು ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವ್ರೊಂದು ವಿಡಿಯೋ ಸಹ ಕೊಡ್ತಾರೆ, ಒಂದು ಆಡಿಯೋ ಸಹ ಕೊಡ್ತಾರೆ. ಆ ಆಡಿಯೋದಲ್ಲಿ ಒಬ್ಬ ಕೇಸ್ ವರ್ಕರ್ ಏನ್ ಹೇಳ್ತಾರೆ, ಇಲ್ಲ ಸಾಹೇಬರಿಗೆ 1,000 ರೂಪಾಯಿ ನಾವು ಕೊಡಬೇಕು ಅಂತೇಳಿ ನೇರವಾಗಿ ಹೇಳ್ತಾರೆ ಅವರು. ಈಗ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಜರುಗಿಸಿಲ್ಲ, ಅವರ ಹೆಸರು ಪ್ರಸ್ತಾಪ ಆಗಿದೆ, ನಾವು ದಾಖಲಾತಿಗಳು ಕೊಟ್ಟಿದ್ದೀವಿ, ಎವಿಡೆನ್ಸ್ಗಳು ಕೊಟ್ಟಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ ಒಂದು FIR ಆದ್ರೆ ಆ FIR ವಿಚಾರ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮುಟ್ಟಿಸುತ್ತೆ 100%. ಇದುವರೆಗೂ 4-5 ದಿವಸ ಆಯಿತು, ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ನಾವು ಎಲ್ಲ ಕೆಲಸಕ್ಕೂ ಕೂಡ ಬೀದಿಗೆ ಬಂದು ಹೋರಾಟ ಮಾಡೋದ್ರ ಮೂಲಕ ಅಥವಾ ಎಲ್ಲ ಅದೇ ರೀತಿಯಲ್ಲಿ ಮಾಡಿದ್ರೆ ಸರ್ಕಾರ ಏನ್ ಕೆಲಸ ಮಾಡ್ತದೆ ಮತ್ತೆ. ಸೊ ಹಾಗಾಗಿ ನಾವು ಇವತ್ತು ಮಾಧ್ಯಮದ ಮೂಲಕ ಏನು ಈ ಸರ್ಕಾರ ಇದೆ, ಬಡವರ ಪರವಾಗಿ ಇರ್ತೀವಿ ಅಂತೇಳಿ, ಸಂವಿಧಾನದ ಚೌಕಟ್ಟಲ್ಲಿ ಎಲ್ಲರಿಗೂ ಸರಿಸಮಾನದ ಅವಕಾಶಗಳು ಕೊಡಿಸ್ತೀವಿ ಅಂತೇಳಿ ಏನು ಹೇಳಿದ್ವಿ, ಆ ಸಂವಿಧಾನನ ಯಥಾವತ್ತವಾಗಿ ಜಾರಿ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಜವಾದ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಬೇಕು. ಅಷ್ಟೇ ಅಲ್ಲ, ಸಂಘಟಿತ ಅಸಂಘಟಿತ ಕಾರ್ಮಿಕರು ಅಂತೇಳಿ 2 ಭಾಗ ಮಾಡಿದರೆ ಅದರಲ್ಲಿ ಅಸಂಘಟಿತ ಕಾರ್ಮಿಕರು ಆಟೋ ಚಾಲಕರಿಗೂ ಕೂಡ. ಸೊ ಸಂಘಟಿತ ಕಾರ್ಮಿಕರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆಯೋ ಆ ತರ ಅಸಂಘಟಿತ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಇದರ ಬಗ್ಗೆನೂ ಕೂಡ ಸಂಪೂರ್ಣ ಗಮನ ಕೊಟ್ಟು ಸರ್ಕಾರ ಈ ಕೆಲಸ ಮಾಡಬೇಕಾಗ್ತದೆ. ಆಟೋ ಚಾಲಕರ ಪರವಾಗಿ ಅವ್ರಿಗೆ ಅನ್ಯಾಯ ಆದಾಗ ನಾವು ಅವರ ಜೊತೆಗಿರ್ತೀವಿ. ಅದು ಆಮ್ ಆದ್ಮಿ ಪಾರ್ಟಿ ಆಗಲಿ, ದಲಿತ ಮತ್ತು ಮೈನಾರಿಟಿ ಸೇನೆ ಆಗಲಿ, ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿದೆ. ನಾವೆಲ್ಲರೂ ಸೇರಿ ಒಂದು ಯಾವ ರೀತಿ ಅಧ್ಯಕ್ಷರು ಹೇಳಿದ್ರು ಒಂದು ಗಡಿ ಒಂದು ಟೈಮ್ ಕೊಟ್ಟಿದ್ದೀವಿ, ಅದರ ಸಂದರ್ಭದಲ್ಲಿ ಸರ್ಕಾರ ಕೆಲಸ ಮಾಡಿದ್ರೆ ಉತ್ತಮ, ಇಲ್ಲ ಅಂದ್ರೆ ನಾವು ಬೀದಿಗೆ ಇಳಿದು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ಲಿಕ್ಕೂ ಕೂಡ ಮುಂದಿರ್ತೀವಿ ಅಂತೇಳಿ ಇವತ್ತೊಂದು ದಿವಸ ತಿಳಿಸ್ತೀವಿ. ವಂದನೆಗಳು.